ನಾರ್ಮಲಿ ಕಳೆದ ಬಾರಿನೂ ನಾನು 2 ತಿಂಗಳಿಂದ ಬಂದಿದ್ದೆ. ಲಾಸ್ಟ್ ಟೈಮ್ ಒಂದು ವಾರದಿಂದ ಬಂದಿದ್ದಾಗೂ ಕೂಡ ನಡ್ಡಾ ಅವ್ರನ್ನ ಭೇಟಿ ಮಾಡಿ ಹೋಗಿದ್ದೆ. ಅವತ್ತು ಅಮಿತ್ ಶಾ ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ನನಗೆ. 2 ತಿಂಗಳಿಂದ ಕೊಟ್ಟಿದ್ರು, ಮತ್ತೆ ಕೊಟ್ಟಿದ್ರು. ನಿನ್ನೆ ಫೋನ್ ಮಾಡಿ ಆಫೀಸಿಂದ ಬರಕ್ ಹೇಳಿದ್ರು. ಅದಕ್ಕೆ ಕರ್ನಾಟಕದ ಒಂದು ರಾಜಕೀಯ ಪರಿಸ್ಥಿತಿ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತ ಅವ್ಯವಹಾರಗಳು ಇದರ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನೇನು ಮಾಹಿತಿ ಇದೆಯೋ ಅದೆಲ್ಲವನ್ನ ತಗೊಂಡು ಉಳಿದಂತೆ ನಮ್ಮ ಕೆಲವು ಪ್ರಾಜೆಕ್ಟ್ ಇತ್ತು ಬೆಂಗಳೂರಿದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿ ವಿರೋಧ ಮಾಡ್ತಾ ಇದ್ದೀರಿ ಟನಲ್ ಬಗ್ಗೆ ಮಾಹಿತಿ. ಅಧ್ಯಕ್ಷರ ವಿಚಾರ ಚರ್ಚೆ ಆಗಿಲ್ಲ. ನಮ್ದು ಅಧ್ಯಕ್ಷರ ವಿಚಾರ ಇಲ್ಲಿ ಅಂತರ್ದು ಯಾವ್ದು ಚರ್ಚೆನ ಅವರು ಕೇಳಿಲ್ಲ, ನಾನು ಮಾತಾಡಿ ಪಕ್ಕ. ಯಾವಾಗ ಆಗ್ಬೋದು ಅಂತ ಮೋಸ್ಟ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷದ್ದು ಆದ್ಮೇಲೆ ಆಗುತ್ತೋ ಮುಂಚೆ ಆಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ್ಮೇಲೆ ಆಗುತ್ತಾ ಅಂತ ನನಗೂ ಅನ್ಸುತ್ತೆ. ಸರ್, ಒಟ್ಟಾರೆ ಅಂದ್ರೆ ಪಾರ್ಟಿ ವಿಚಾರವಾಗಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀರಿ. ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಹೆಸರು ಬರ್ದಿಟ್ಟು ಗುತ್ತಿಗೆ ಚಾಲಕ ಆತ್ಮಹತ್ಯೆ ಮಾಡ್ಕೊಂಡಿರೋದು ಸರ್. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರ ಹೆಸರು ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಹೇಳಿ. ಈಗ ಅವ್ರೇನು ಅಧಿಕಾರದಲ್ಲಿ ಏನಿದ್ದಾರೆ ಕೆಲಸ ಕೊಡ್ಸಕ್ಕೆ? ಅಲ್ಲ, ಡೆತ್ ನೋಟ್ ಅಲ್ಲಿ ಬರ್ದಿಟ್ಟು ತನಿಖೆ ಆಗ್ಲಿ. ಈಗ ಅವ್ರೇನೋ ಮಂತ್ರಿ ಆಗಿದ್ರೆ ಅಥವಾ MLA ಆಗಿದ್ರು ಪರವಾಗಿಲ್ಲ. ಅವ್ರು MP, ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಡ್ಸಕ್ ಅವ್ರಿಗೇನ್ ಬರುತ್ತೆ? ಸಾಧ್ಯನೇ ಇಲ್ಲ. ಇದರಿಂದ ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಗಡೆ ಬಂತು. ಧರ್ಮಸ್ಥಳ ಪ್ರಕರಣ ಸರ್, ಸಾಕಷ್ಟು ಗಲಾಟೆಗಳಾಗಿರುವಂತದ್ದು ನಿನ್ನೆ ಯೂಟ್ಯೂಬರ್ಸ್ ಮೇಲೆಲ್ಲ ಗಲಾಟೆ. ನಾನು ನೋಡಿದೆ. ಬಟ್ ಈಗಾಗ್ಲೇ SIT ತನಿಖೆ ಮಾಡ್ತಾ ಇದೆ. ಈಗಾಗ್ಲೇ ಅವ್ರು ತೋರಿಸಿರೋ ಜಾಗಗಳೆಲ್ಲ ತನಿಖೆ ಮಾಡಿದ್ದಾರೆ. ಸೊ SIT ಅವರು ಒಂದು ರೀತಿ ಗೊಂದಲದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಎಷ್ಟು ಜಾಗ ನೋಡ್ಬೇಕೋ ಗೊತ್ತಿಲ್ಲ. ನಾವು ಒಂದ್ಸರಿ ಕ್ಲಿಯರ್ ಆಗ್ಲಿ, ಈ ಒಂದು ತನಿಖೆ ಮಾಡೋದ್ರಿಂದ ಸತ್ಯಾಸತ್ಯತೆ ಹೊರಗಡೆ, ಅದೊಂದು ಧರ್ಮ ಸ್ಥಳ, ಅದು ಸತ್ಯಾಸತ್ಯತೆ ಹೊರಗಡೆ ಬರ್ಲಿ. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ. ಅಲ್ಲ, ಮಾಧ್ಯಮಗಳ ಮೇಲೆ ಹಲ್ಲೆ ಆಗುವಂತದ್ದು, ಪತ್ರಕರ್ತರ ಮೇಲೆ ಹಲ್ಲೆ ಆಗುವಂತದ್ದು, ವರದಿ ಮಾಡಕ್ ಹೋದವ್ರಿಗೆ ಯೂಟ್ಯೂಬರ್ಸ್ ಲೋಕಲ್ ಹೆಸರಲ್ಲಿ ಮಾಡ್ತಾ ಇರೋದು ನೋಡಿ. ಅದು ಹಲ್ಲೆ ಮಾಡುವಂತದ್ದು ಯಾರೇ ಮಾಡೋದು ತಪ್ಪು. ಏನೇ ಇದ್ರು ಪ್ರತಿಭಟನೆ ಮಾಡ್ಬೋದಷ್ಟೇ. ಹಲ್ಲೆ ಮಾಡುವಂತದ್ದು ಒಳ್ಳೆ ಸಂಪ್ರದಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.